ಇನ್ನು ಕಾಲ್ತುಳಿತ ದುರಂತಕ್ಕೆ ಆರ್ಸಿಬಿ ಆಡಳಿತ ಮಂಡಳಿ ಸಂತಾಪ ಸೂಚಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಘಟನೆ ಬಗ್ಗೆ ಸಂತಾಪ ಸೂಚಿಸಿದೆ. ನಾವು ಸ್ಥಳೀಯ ಆಡಳಿತದ ಆದೇಶ ಬೆನ್ನಲ್ಲೇ ಕಾರ್ಯಕ್ರಮ ಮುಗಿಸಿದ್ದೇವೆ. ಮಾಧ್ಯಮದ ಸುದ್ದಿ ನೋಡಿ ಜನ ಹೆಚ್ಚು ಸೇರಿದ್ದರು. ಬೆಂಗಳೂರಿನ ಎಲ್ಲಾ ಭಾಗದಿಂದ ಜನ ಬಂದಿದ್ರು. ಇದರಿಂದಾಗಿ ದುರಂತ ಸಂಭವಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಘಟನೆಯ ಬಗ್ಗೆ ಆರ್ಸಿಬಿ ಸಂತಾಪವನ್ನು ಸೂಚಿಸಿದೆ. ಆರ್ಸಿಬಿ ಆಡಳಿತ ಮಂಡಳಿ ಸಂತಾಪವನ್ನು ಸೂಚಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಘಟನೆಯ ಬಗ್ಗೆ ಸಂತಾಪವನ್ನು ಸೂಚಿಸಿದ್ದಾರೆ. ನಾವು ಸ್ಥಳೀಯ ಆಡಳಿತದ ಆದೇಶದ ಬೆನ್ನಲ್ಲೇ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಮಾಧ್ಯಮದ ಸುದ್ದಿ ನೋಡಿ ಹೆಚ್ಚು ಜನ ಸೇರಿಕೊಂಡಿದ್ದಾರೆ. ಬೆಂಗಳೂರಿನ ಎಲ್ಲ ಭಾಗದಿಂದ ಜನ ಬಂದರು. ಇದರಿಂದಾಗಿ ದುರಂತ ಸಂಭವಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಘಟನೆಯ ಬಗ್ಗೆ ಆರ್ಸಿಬಿ ಸಂತಾಪವನ್ನು ಸೂಚಿಸಿದೆ. ಇದಕ್ಕೂ ಕೂಡ ಇವತ್ತು ಸಂಭ್ರಮದಲ್ಲಿ ಇರಬೇಕಾದಂತಹ ದಿನ, ಆದರೆ ಸೂತಕದ ಛಾಯೆ ಆವರಿಸಿದೆ. ವಿಚಾರ ತಿಳಿತಾ ಇದ್ದಂತೆ ನೀಡಿದಂತಹ ಸಲಹೆಗಳನ್ನು ಅರಿತಿದ್ದೇವೆ. ತಕ್ಷಣವೇ ನಮ್ಮ ಕಾರ್ಯಕ್ರಮವನ್ನು ತಿದ್ದುಪಡಿ ಮಾಡಿದ್ದೇವೆ. ನಮಗೆ ಬೆಂಬಲ ನೀಡುವ ಎಲ್ಲರೂ ಸುರಕ್ಷತೆಯಿಂದ ಇರಿ. ಕಾಲ್ತುಳಿತ ದುರಂತಕ್ಕೆ ಆರ್ಸಿಬಿ ಆಡಳಿತ ಮಂಡಳಿ ಸಂತಾಪವನ್ನು ಸೂಚಿಸಿರುವಂಥದ್ದು. ನಿಮ್ಮೆಲ್ಲರ ಸುರಕ್ಷತೆ ನಮಗೆ ಬಹಳ ಮುಖ್ಯ. ವಿಚಾರ ತಿಳಿತಾ ಇದ್ದಂತೆ ನೀಡಿದ ಸಲಹೆಗಳನ್ನು ಅರಿತಿದ್ದೇವೆ. ಅಂದರೆ ಏನು ಕಾರ್ಯಕ್ರಮ ನಡಿಬೇಕಾಗಿತ್ತು ಅದನ್ನು ಮೊಟಕುಗೊಳಿಸಲಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ನೀಡಿದೆ ಆರ್ಸಿಬಿ ಆಡಳಿತ ಮಂಡಳಿ. ಅಧಿಕಾರಿಗಳು ಬೇಡ ಅಂದರೂ ಕಾರ್ಯಕ್ರಮ ಮಾಡಿದ್ದಾರೆ. ಇದಕ್ಕೆ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಆಡಳಿತ ಮಂಡಳಿ ಸಂತಾಪವನ್ನು ಸೂಚಿಸಿರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಘಟನೆ ಬಗ್ಗೆ ಸಂತಾಪವನ್ನು ಸೂಚಿಸಿದೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ಆರ್ಸಿಬಿ ಆಡಳಿತ ಮಂಡಳಿ ಮಾಡಿರುವಂತಹ ಒಂದು ಮೆಸೇಜ್. ಇದು ಘಟನೆ ಬಗ್ಗೆ ಸಂತಾಪವನ್ನು ಸೂಚಿಸಿದ್ದಾರೆ. ನಾವು ಸ್ಥಳೀಯ ಆಡಳಿತದ ಆದೇಶದ ಬೆನ್ನಲ್ಲೇ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಮಾಧ್ಯಮದ ಸುದ್ದಿ ನೋಡಿ ಜನ ಹೆಚ್ಚಾಗಿ ಸೇರಿಕೊಂಡ್ರು. ಆ ಕಾರಣದಿಂದಾಗಿ ಈ ದುರಂತ ನಡೆದಿದೆ ಅಂತ ಆಡಳಿತ ಮಂಡಳಿ ಹೇಳಿರುವಂಥದ್ದು. ಹೆಚ್ಚು ಜನ ಸೇರಿದ್ರು. ಬೆಂಗಳೂರಿನ ಎಲ್ಲ ಭಾಗದಿಂದ ಜನ ಬಂದಿದ್ದರು. ಬಟ್ ಈಗ ಸದ್ಯಕ್ಕೆ ನಮ್ಮ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿದ್ದೇವೆ. ಸ್ಥಳೀಯ ಆದೇಶದ ಪ್ರಕಾರ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿರೋದಾಗಿ ಆರ್ಸಿಬಿ ಆಡಳಿತ ಮಂಡಳಿ ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪವನ್ನು ಸೂಚಿಸುವುದರ ಜೊತೆಗೆ ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ಪನವರು. ವಿನಯ್, ಗಮನಿಸ್ತಾ ಇದ್ದೀವಿ ಇವತ್ತು 11 ಜನ ಸಾವನ್ನಪ್ಪಿರುವಂಥದ್ದು. ಎಲ್ಲೊಂದು ಕಡೆ ಸಂಭ್ರಮ ಇರಬೇಕಾದಂಥ ಜಾಗದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಇನ್ನು ಆರ್ಸಿಬಿ ಕೂಡ ಸಂತಾಪ ಸೂಚಿಸಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಏನೆಲ್ಲ ಆಯಿತು, ಆರ್ಸಿಬಿ ಏನು ಹೇಳಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮಂಡಳಿ ಏನು ಹೇಳ್ತಾ ಇದೆ? ಶಮಂತ್, ಇವತ್ತು ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಆಗಬೇಕಾಗಿತ್ತು. ಅಭಿಮಾನಿಗಳ ಸಂಭ್ರಮದಲ್ಲಿ ಮುಳುಗಿರಬೇಕಾಗಿತ್ತು. ಆದರೆ ಸದ್ಯಕ್ಕೆ ಬಹುತೇಕ ಅಭಿಮಾನಿಗಳು ಈಗ ಒಂದು ದೊಡ್ಡ ಮಟ್ಟದ ಸಂತಾಪದಲ್ಲಿದ್ದಾರೆ. ಯಾಕಂದ್ರೆ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗಿರುವಂತಹ ಕಾಲ್ತುಳಿತದಿಂದ ಮತ್ತು ಜೊತೆಗೆ ಬೇರೆ ಬೇರೆ ಘಟನೆಗಳಿಂದ ಆಗಿರುವಂತಹ ಸಾವುಗಳೇನಿದೆ, 11 ಸಾವುಗಳು, 42ಕ್ಕಿಂತ ಹೆಚ್ಚು ಗಾಯಾಳುಗಳ ಸಂಖ್ಯೆ ಏನಿದೆ, ಇದು ನಿಜಕ್ಕೂ ಕೂಡ ದಿಗ್ಭ್ರಾಂತವನ್ನು ಮಾಡಿದೆ. ಕರ್ನಾಟಕ ಅಲ್ಲ, ಇದು ದೊಡ್ಡ ಮಟ್ಟದ ಅಭಿಮಾನಿಗಳಿಗೆ ಇದೊಂದು ನಿರಾಸೆಯ ಭಾವ, ಸೂತಕದ ಮನೋಭಾವನ ಮೂಡಿದೆ. ಆದರೆ ಈ ಎಲ್ಲಾ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಆರ್ಸಿಬಿ ಆಡಳಿತ ಮಂಡಳಿ ಕೂಡ ಒಂದು ಸಂತಾಪ ಸೂಚಿಸಿ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದೆ. ಜೊತೆಗೆ ಇದೇ ಮಾಹಿತಿಯನ್ನ ಕೂಡ ಆರ್ಸಿಬಿ ತಂಡದ ವಿರಾಟ್ ಕೊಹ್ಲಿ ಮತ್ತು ನಟಿ ಅನುಷ್ಕಾ ಶರ್ಮಾ ಕೂಡ ಇದೇ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಸದ್ಯಕ್ಕೆ ಈ ಘಟನೆಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕೂಡ ಕೊಟ್ಟಿದ್ದಾರೆ. ನಾವು ಸ್ಥಳೀಯ ಆಡಳಿತ ಮಂಡಳಿಗೆ ಸೂಚನೆಯನ್ನು ಕೊಟ್ಟಿದ್ವಿ. ಅವರು ಕೊಟ್ಟಿರುವಂತಹ ಸಲಹೆ ಸೂಚನೆಗಳಂತಾನೆ ಇವತ್ತು ನಾವು ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಜೊತೆಗೆ ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಜೊತೆಗೆ ಆಗಿರುವಂತಹ ಅಭಿಮಾನಿಗಳು ನಮಗೆ ದೊಡ್ಡ ಮಟ್ಟದ ಲಾಸ್ ಆಗಿದ್ದಾರೆ. ಈ ತರದ ಘಟನೆ ಆಗಬಾರ್ದಾಗಿತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಆಗಿರೋದಕ್ಕೆ ಕೂಡ ಒಂದು ಸಂತಾಪವನ್ನು ಸೂಚಿಸಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯವನ್ನು ಕೂಡ ಆಡಳಿತ ಮಂಡಳಿ ವ್ಯಕ್ತಪಡಿಸಿದೆ. ಆದ್ರೆ ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು
ಅಭಿಪ್ರಾಯವನ್ನ ಹಂಚಿಕೊಳ್ಬೇಕಾಗಿರುವಂತಹ ಆಡಳಿತ ಮಂಡಳಿ ಕೂಡ ಇನ್ನಷ್ಟು ಸಂತಾಪ ಆಗ್ಲಿ ಅಥವಾ ಅಭಿಮಾನಿಗಳ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಆದ್ರೆ ಜೊತೆಗೆ ಸದ್ಯಕ್ಕೆ ಮಾಧ್ಯಮದಲ್ಲಿ ಮತ್ತು ಬೇರೆ ಬೇರೆ ಬಂದಂತಹ ಮಾಹಿತಿಗಳ ಆಧಾರದ ಮೇಲೆ ಅಫಿಷಿಯಲಿ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಆಗಿರುವ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನೇನು ಆಗಿದೆ ಅನ್ನುವಂತಹ ವಿಚಾರಣೆಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ಕೂಡ ಕೊಟ್ಟಿದೆ. ಇದೇ RCB ಏನು ಆಡಳಿತ ಮಂಡಳಿ ಏನೋ ಹಂಚಿಕೊಂಡಿದೆ, ಒಂದಿಷ್ಟು ಮಾಹಿತಿಯನ್ನ ನೀಡಿ ಹಂಚಿಕೊಂಡಿರುವಂತಹ ವಿವರಣೆಯನ್ನೇ ವಿರಾಟ್ ಕೊಹ್ಲಿ ಕೂಡ ಅದೇ ಪೋಸ್ಟರ್ಗಳನ್ನು ಕೂಡ ಶೇರ್ ಮಾಡಿಕೊಂಡು ಒಂದು ಸಂತಾಪವನ್ನು ಸೂಚಿಸಿರುವಂತದ್ದು. ಶಮಂತ್, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ.